ನಾನು ನಿಮ್ಗೆ ಇವತ್ತು ತೋರಿಸ್ತಿರೋ ಗಾಡಿ ಕಾಂಟಿನೆಂಟಲ್ GT650 ಟು 5 lakh ಬಜೆಟ್ ರೇಂಜಲ್ಲಿ ನಾನು ಗಾಡಿ ಹುಡುಕ್ಬೇಕಾದ್ರೆ ನನ್ನ ರೆಡಾರಲ್ಲಿ ಇದ್ದಿದ್ದು GT650, ಡ್ಯೂಕ್ 390 ಮತ್ತು ಯಮಹಾ R3. ನಾನು ಡ್ಯೂಕ್ 390ನ 4 lakhಲ್ಲಿ ತೊಗೊಂಡೆ. ಸೊ ಹಂಗೆ ನೋಡ್ಬೇಕಂದ್ರೆ 50,000 ಜಾಸ್ತಿ ಇತ್ತು ಆವಾಗ GT650ಗೆ. ಪ್ಯಾರಲಲ್ ಟ್ವಿನ್ ಇಂಜಿನ್ ಆಗಿರೋದ್ರಿಂದ ಹಾರ್ಸ್ ಪವರ್ ಜಾಸ್ತಿ, ಸಿಲಿಂಡರ್ ಜಾಸ್ತಿ ಆದಷ್ಟು ಹಾರ್ಸ್ ಪವರ್ ಜಾಸ್ತಿ ಆಗುತ್ತೆ ಗಾಡಿಯಲ್ಲಿ. ಹಾರ್ಸ್ ಪವರ್ ಜಾಸ್ತಿ ಆದಷ್ಟು ಟಾಪ್ ಸ್ಪೀಡ್ ಜಾಸ್ತಿ. ಈ ಗಾಡಿ ಮತ್ತು ಡ್ಯೂಕ್ 390 ಏನಾದರೂ ಡ್ರ್ಯಾಗ್ ಮಾಡಿದ್ರೆ ಐ ಗೆಸ್ ಡ್ಯೂಕ್ 390 ಫಸ್ಟ್ ಲೀಡ್ ತೊಗೋಬೋದು ಇನಿಷಿಯಲಲ್ಲಿ, ಯಾಕಂದರೆ ಸಿಂಗಲ್ ಸಿಲಿಂಡರ್ ಇರೋದ್ರಿಂದ ಟಾರ್ಕ್ ಜಾಸ್ತಿ, ಅದರಲ್ಲಿ ಹಾರ್ಸ್ ಪವರ್ ಕಮ್ಮಿ ಅಂದ್ರೇನು ಒಂದು ಲೆವೆಲ್ಗಿದೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ. ಆಮೇಲೆ ಈ ಗಾಡಿ ಟಾಪ್ ಸ್ಪೀಡು ಅಲ್ಲಿ ಅದನ್ನು ಬೀಟ್ ಮಾಡ್ಬೋದು. ಸೊ ಮೈಲೇಜ್ ಬಗ್ಗೆ ಹೇಳೋದಾದರೆ ಸಿಟಿಯಲ್ಲಿ 16 to 20 ಕೊಡುತ್ತಂತೆ. ಆಮೇಲೆ ಹೈವೇಯಲ್ಲಿ 80 to 100 ಕ್ರೂಸ್ ಮಾಡಿದರೆ 125 ಕೊಡುತ್ತಂತ ಓನರ್ ಹೇಳಿದ್ರು. ರೈಡಿಂಗ್ ಪೊಸಿಷನ್ ಬಗ್ಗೆ ಹೇಳೋದಾದರೆ ನಾನು ಡ್ಯೂಕ್ 390 ಹೆವಿ ಕಮಿಟೆಡ್ ಪೊಸಿಷನ್ ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಕಮಿಟೆಡ್ ಪೊಸಿಷನ್ನು ಈ GT650ಯಲ್ಲಿದೆ. ಆಮೇಲೆ ಎರಡು ಗಾಡಿನ ಸೈಡ್ ಬೈ ಸೈಡ್ ಹಚ್ಚಿ ನಾನು ಇದನ್ನು ಓಡಿಸಿ ಅದನ್ನು ವಾಪಸ್ ಇಡಬೇಕು ಅಂತ ಹೊರಟಿದ್ರೆ ಒಳ್ಳೆ ಆಟ ಸಾಮಾನು ಓಡಿಸ್ದಂಗೆ ಅನಿಸ್ತಿತ್ತು. ಯಾಕಂದರೆ ಅದು ತುಂಬ ಲೈಟ್ ವೇಟ್ ಗಾಡಿ, ಇದು ಸ್ವಲ್ಪ ಹೆವಿ ವೇಟ್ ಇದೆ. ಓನರ್ಗೆ ಡಿಸಡ್ವಾಂಟೇಜಸ್ಸು ಮತ್ತು ಇದರದ್ದು ನೆಗೆಟಿವ್ಸ್ ಕೇಳಬೇಕಾದ್ರೆ ಅವರು ಹೀಟಿಂಗ್ ಇಶ್ಯೂ ಹೇಳಿದ್ರು. ಆಮೇಲೆ ಬ್ರೇಕಿಂಗ್ ಬಗ್ಗೆನೇ ಹೇಳಿದ್ರು, ಬ್ರೇಕಿಂಗ್ ಪ್ರಾಪರಾಗಿ ವರ್ಕ್ ಮಾಡಲ್ಲ ಅಂತೆ. ಆಮೇಲೆ ವಾಬ್ಲಿಂಗ್ ಅಂತೂ ಕೇಳಿರ್ತೀರ. ಆಮೇಲೆ ಜಾಸ್ತಿ ಹೀಟ್ ಆಗುತ್ತೆ, ಮೈಲೇಜ್ ಕೊಡಲ್ಲ, 15 to 18 ಕೊಡುತ್ತೆ ಒಂದು ಸಿಟಿಯಲ್ಲಿ. ಆಮೇಲೆ ಹೈವೇಯಲ್ಲಿ ಒಂದು 25 ಎಕ್ಸ್ಪೆಕ್ಟ್ ಮಾಡ್ಬೋದಂತೆ, 80 to 100 ಸ್ಪೀಡು ಮೇಂಟೈನ್ ಮಾಡಿದ್ರೆ. ಗಾಡಿನ ನಾನು ರಿವ್ಯೂ ಮಾಡಬೇಕು ಅಂತ ಒಂದು 10 ಕಿಲೋಮೀಟರ್ ಓಡಿಸಿದ್ದೀನಿ. ಅದರಲ್ಲಿ ಜಾಸ್ತಿ ಪುಷು ಮಾಡಿದ್ದೀನಿ, ಆಮೇಲೆ ಸ್ಲೋನು ಓಡಿಸಿದ್ದೀನಿ. ಸೊ ಅಷ್ಟರಲ್ಲೇ ಒಂದು ಲೆವೆಲ್ಗೆ ಹೀಟ್ ಆಗಿದೆ. ಆ್ಯಕ್ಚುಲಿ ಕಾಲಿಗೆಲ್ಲ ಅನಿಸ್ತಿದೆ ಹೀಟ್ ಆಗಿದೆ ಅಂತ ಗಾಡಿ. ಇನಿಷಿಯಲ್ ಟಾರ್ಕು ಸಖತ್ತಾಗಿದೆ ಗುರು. ಆಮೇಲೆ ಜನ ಏನಕ್ಕೆ ಚೂಸ್ ಮಾಡ್ತಾರೆ ಅಂತ ಹೇಳೋದಾದರೆ ಒಂದು 4 to 5 lakh ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಲುಕ್ಕಿಂಗ್ ಗಾಡಿ ಅಂತ ಹೇಳ್ಬೋದು. ಗಾಡಿ ಏನಾದರೂ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಯಾವುದೋ ಒಂದು ಗಾಡಿ ಇಟ್ಟಿದ್ದಾನೆ ಅಂತ ಆ ಫೀಲ್ ಕೊಡುತ್ತೆ ನೋಡೋರ್ಗೂ. ಗಾಡಿನ ರಾಯಲ್ಲಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಎಲ್ಲ ಕಡೆ ನಿಮಗೆ ಮೆಟಲ್ಲೇ ಕಾಣೋದು. ಡ್ಯೂಕ್ 390 ಈ ಥರ ಪ್ಲಾಸ್ಟಿಕ್ ಏನಿಲ್ಲ, ಅದರಲ್ಲೂ ಚೂರು ಮೆಟಲ್ ಇದೆ. ಬಟ್ ಲೈಕ್ ಇದರಲ್ಲಿ ಚೂರು ಪ್ಲಾಸ್ಟಿಕ್ ಎಲ್ಲ ಆಲ್ಮೋಸ್ಟ್ ಮೆಟಲ್ಲೇ ಇದೆ, ಫೈಬರ್. ಸೌಂಡ್ ಇನ್ನೊಂದ್ಸಲ ಕೇಳಿಸ್ಬಿಡ್ತೀನಿ ನಿಮಗೆ. ತುಂಬ ಕಮಿಟೆಡ್ ಪೊಸಿಷನ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಸೊ ಯಾರಾದರೂ ಇದರಲ್ಲಿ ಲಾಂಗ್ ಟ್ರಿಪ್ ಮಾಡ್ಬೋದು ಅಂತ ಅನ್ಕೋತೀನಿ. ಬಿಕಾಸ್ ಲಾಂಗ್ ಟ್ರಿಪ್ ಮಾಡಬೇಕಾದ್ರೆ ರಿಲ್ಯಾಕ್ಸ್ಡ್ ಪೊಸಿಷನ್ ಇದ್ದಷ್ಟು ಒಳ್ಳೆಯದು. ಡ್ಯೂಕ್ 390 ಕಮಿಟೆಡ್ ಪೊಸಿಷನ್ ಇದೆ, ಬಟ್ ಆದರೆ ಇಷ್ಟು ಕಮಿಟೆಡ್ ಇಲ್ಲ. ಸೊ ADVs ಆಮೇಲೆ ಲಾಂಗ್ ಟೂರರ್ ಗಾಡಿ ಏನಾದರೂ ನೋಡ್ತೀರಾ ಅಂದರೆ ಹಿಂಗೆ ಕುಂತಿರ್ತಾರೆ ರೈಡರ್ಸ್ ಯಾವಾಗಲೂ, ಯಾಕಂದರೆ ಅವ್ರು ರಿಲ್ಯಾಕ್ಸ್ಡ್ ಪೊಸಿಷನ್ ಇರುತ್ತೆ, ಎಲ್ಲೂ ಸ್ಟ್ರೇನ್ ಆಗೋಲ್ಲ, ಬ್ಯಾಕ್ ಸ್ಟ್ರೇನ್. ಆದರೆ ಇಂಥ ಗಾಡಿ ಇದು ಲೈಕ್ ಇಷ್ಟು ಕಮಿಟೆಡ್ ಗಾಡಿ GT650 ಇಲ್ಲ ಡ್ಯೂಕ್ 390 ಏನಾದರೂ ಲಾಂಗ್ ಹೋಗ್ತೀರಾ ಅಂದರೆ ಲೈಕ್ ನೀವು ಫಿಸಿಕಲಿ ತುಂಬ ಫಿಟ್ ಇರಬೇಕು. ಇಲ್ಲ ಅಂದರೆ ಒಂದು 60 to 80 ಕಿಲೋಮೀಟ್ರ್ ಆದಮೇಲೆ ಬೆನ್ನು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ವಿನ್ ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ಇಂಜಿನ್ ಸಖತ್ ಸ್ಮೂತಾಗಿದೆ. ಆಮೇಲೆ ತುಂಬ ರಿಲಯಬಲ್ ಇಂಜಿನು. ಎಷ್ಟೇ ವರ್ಷ ಲೈಕ್ 4-5 years ಆದಮೇಲೂ ಇಂಜಿನ್ ಕೆಲಸ ಬರೋಕ್ಕಿಲ್ಲ ಅಂತ ಅನ್ಕೋತೀನಿ. ರಾಯಲ್ ಎನ್ಫೀಲ್ಡು ಅದು ಪ್ಯಾರಲಲ್ ಟ್ವಿನ್ ಇಂಜಿನ್ ಏನಾದರೂ ಇಂಜಿನ್ ಕೆಲಸ ಬಂದಿದೆ ಅಂದರೆ ರೇರ್ ಅದು. ಆಮೇಲೆ ಫ್ಯೂಲ್ ಮೀಟ್ರು ನೀಟಾಗಿ ವರ್ಕ್ ಆಗೋಲ್ಲ ಅಂತೆ. ಪೆಟ್ರೋಲ್ ಹಾಕ್ಸಿದ್ಮೇಲೂ ಅದು ಬ್ಲಿಂಕ್ ಆಗ್ತಾನೆ ಇರುತ್ತಂತೆ, ಯಾಕೋ ಗೊತ್ತಿಲ್ಲ. ಸಡನ್ಲಿ ಫ್ಯೂಲ್ ತೋರಿಸುತ್ತಂತೆ, ಒಮ್ಮೊಮ್ಮೆ ತೋರಿಸಲ್ಲ ಅಂತ ಹೇಳಿದ್ರು ಓನರು. ರೈಡರ್ ಇಂಟರ್ಫೇಸ್ ನೋಡ್ತೀರಾ ಅಂದರೆ ಹೇಳ್ಕೊಳ್ಳೋಷ್ಟೇನು ಎಲೆಕ್ಟ್ರಾನಿಕ್ಸ್ ಇಲ್ಲ. ಸ್ಪೀಡೋಮೀಟ್ರು ಆಮೇಲೆ RPM ತೋರಿಸೋದು ಗೇಜ್ನು ಎಲ್ಲ ಅನಲಾಗೇ ಇದೆ. ಈ ಗಾಡಿನ ಯಾರಾದರೂ ವೆಲ್ ಬಿಲ್ಟ್ ಟಾಲ್ ಚೆನ್ನಾಗಿ ಫಿಸಿಕ್ ಇದ್ದವರು ಪ್ರಿಫರ್ ಮಾಡ್ಬೋದು, ಯಾಕಂದರೆ ತುಂಬ ವೇಟ್ ಇದೆ ಗಾಡಿಯಲ್ಲಿ. ಚಿಕ್ಕವರು ಏನಾದರೂ ಇದ್ದರೆ ಹ್ಯಾಂಡಲ್ ಮಾಡೋದು ಕಷ್ಟ ಅನ್ಕೋತೀನಿ. ಟ್ರಾಫಿಕಲ್ಲೆಲ್ಲ ನೀವು ಫ್ಲಿಕ್ ಮಾಡಬೇಕು, ಟರ್ನ್ ತೊಗೋಬೇಕಂದ್ರೆ ಹೆವಿ ಕಷ್ಟ ಆಗುತ್ತೆ, ಹೆವಿ ವೇಟ್ ಇದೆ ಗಾಡಿ. ಸೊ ಶೋರೂಮ್ ಪ್ರೈಸ್ ನೋಡ್ತೀರಾ ಅಂದರೆ ಲೈಕ್ ಗಾಡಿದು ಆನ್ ರೋಡ್ ಪ್ರೈಸ್ ನೋಡ್ತೀರಾ ಅಂದರೆ 432 to 490 ಅಂತ ತೋರಿಸ್ತಿದೆ. ಇದು ವೇರಿ ಆಗ್ತಾ ಇರುತ್ತೆ ಶೋರೂಮ್ಗೆ. ಸೊ ಇದು ಕಾಂಟಿನೆಂಟಲ್ GT650 ಒಂದು ಫ್ರೆಂಡ್ಲಿ ಎಕ್ಸ್ಪೀರಿಯೆನ್ಸ್ ರಿವ್ಯೂ ಕೊಡೋಣ ಅಂತ ವಿಡಿಯೋ ಮಾಡಿದ್ದು. ಹೋಪ್ಫುಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ.
ಇದೇ ರೀತಿ ಬೇರೆ ಬೇರೆ ಗಾಡಿ ನನ್ನ ಫ್ರೆಂಡ್ಸ್ ಎಲ್ಲರದು ಗಾಡಿನ ನಾನು ರಿವ್ಯೂ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ.